ಬಿಗ್ ಬಾಸ್ ಕನ್ನಡದ ಕೋಟ್ಯಾಂತರ ಜನರು ನೋಡುವ ಒಂದು ರಿಯಾಲಿಟಿ ಶೋ. ಆದರೆ ಇದು ನಿಜಕ್ಕೂ ರಿಯಾಲಿಟಿ ಶೋನಾ ಅಥವಾ ಸ್ಕ್ರಿಪ್ಟೆಡ್ ಶೋನಾ? ಇಲ್ಲಿ ರಿಯಾಲಿಟಿ ಶೋ ಅಂದರೆ ಏನು? ನೀವು ಹಾಕುವಂಥ ಲಕ್ಷಾಂತರ ಓಟ್ಸ್ ನಿಜಕ್ಕೂ ಕೌಂಟ್ ಆಗುತ್ತಾ? ಈ ಶೋ ಇಂದ ಕಂಟೆಸ್ಟೆಂಟ್ಸ್ ಹಾಗೂ ವೀಕ್ಷಕರ ಮೇಲೆ ಏನು ಪರಿಣಾಮ ಬೀಳುತ್ತಾ? ಈ ಶೋನ ನೆಗೆಟಿವ್ಸ್ ಹಾಗೂ ಪಾಸಿಟಿವ್ ಆಸ್ಪೆಕ್ಟ್ಸ್ ಏನು? ಇವೆಲ್ಲವನ್ನು ತಿಳ್ಕೊಳ್ಳೋಣ. ನಮಸ್ಕಾರ, ಇದು RNB ಕನ್ನಡ. ದಯವಿಟ್ಟು ಈ ನಮ್ಮ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಲೆಟ್ಸ್ ಡೈವ್ ಇನ್ ಟು ದ ಟಾಪಿಕ್. 1,20,00,000 ಜನ ಈ ಒಂದು ಶೋಗೆ ಈ ಸೀಸನ್ಗೆ ಇರುವಂಥ ಆ್ಯಕ್ಟಿವ್ ವ್ಯೂವರ್ಸ್. ಕನ್ನಡದ ಅತಿ ದೊಡ್ಡ ಶೋ, ಯಾವಾಗಲೂ ಸುದ್ದಿಯಲ್ಲೇ ಇರುವಂತಹ ಒಂದು ಶೋ. ಹಾಗಾದರೆ ಈ ಶೋ ಇಷ್ಟು ಪಾಪ್ಯುಲರ್ ಆಗೋಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಅದು ಈ ಶೋನ ಬಿಲ್ಡ್ ಮಾಡಿರುವಂಥ ರೀತಿ ಹಾಗೂ ಇದಕ್ಕೆ ಸೆಲೆಕ್ಟ್ ಮಾಡುವಂಥ ಕಂಟೆಸ್ಟೆಂಟ್ಸ್ ಹಾಗೂ ಇದನ್ನು ನಡೆಸಿಕೊಡುವಂತಹ ಒಂದು ಹೋಸ್ಟ್. ಈ ಶೋನ ಮುಖ್ಯ ಉದ್ದೇಶ ಬಂದು ಎಂಟರ್ಟೈನ್ಮೆಂಟ್. ಈ ಎಂಟರ್ಟೈನ್ಮೆಂಟ್ ಒಂದು ಕಾಮಿಡಿಯಿಂದ ಸಿಗ್ಬೋದು, ಜಗಳ ಅಥವಾ ಕಿತ್ತಾಟದ ಮೂಲಕ ಸಿಗ್ಬೋದು, ಹಾಡಿನ ಮುಖಾಂತರ ಅಥವಾ ಡ್ಯಾನ್ಸ್ ಮುಖಾಂತರ, ಗೇಮ್ಸ್ ಅಥವಾ ಟಾಸ್ಕ್ ಮುಖಾಂತರ ಸಿಗ್ಬೋದು, ಒಬ್ಬರ ಬಗ್ಗೆ ಅವರಿಂದ ಕೆಟ್ಟದಾಗಿ ಮಾತಾಡ್ಕೊಳ್ಳೋದು ಅಂದರೆ ಬ್ಯಾಕ್ ಬಿಟಿಂಗ್ ಮೂಲಕ ಸಿಗ್ಬೋದು, ಅಥವಾ ಹೋಸ್ಟ್ ಸ್ಪರ್ಧಿಗಳಿಗೆ ಕ್ಲಾಸ್ ತಗೊಳ್ಳೋದ್ರಲ್ಲಿರ್ಬೋದು. ಈ ಎಲ್ಲ ತರಹದ ಆಡಿಯನ್ಸ್ನು ಇದರತ್ತ ಸೆಳೆಯುವ ಒಂದು ಅಂಶವನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ನೀವು ಕೇಳ್ಬೋದು, ಜಗಳ ಅಥವಾ ಕಿತ್ತಾಟ ಈ ಥರದನ್ನು ಒಂದು ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ನೋಡೋರಿದ್ದಾರಾ ಅಂತ. ಎಸ್, ಇದನ್ನು ಸ್ಯಾಡಿಸಮ್ ಅಂತಾರೆ. ಇನ್ನೊಬ್ಬರ ಮಾನಸಿಕ ಅಥವಾ ದೈಹಿಕ ನೋವನ್ನು ನೋಡಿಕೊಂಡು ಇವ್ರು ಎಂಟರ್ಟೈನ್ಮೆಂಟ್ ತಗೊಳ್ತಾರೆ. ಹಾಗಂತ ಬಿಗ್ ಬಾಸ್ ನೋಡೋರೆಲ್ಲ ಸ್ಯಾಡಿಸ್ಗಳ? ಖಂಡಿತ ಅಲ್ಲ. ಈ ಒಂದು ಶೋ ಎಲ್ಲ ತರಹದ ಆಡಿಯನ್ಸ್ನು ಟಚ್ ಮಾಡೋಕ್ಕೆ ಅಂತಾನೆ ಯಾರಿಗೆ ಏನು ಬೇಕೋ ಅವೆಲ್ಲವನ್ನು ನೋಡಲಿಕ್ಕೆ ಸಿಗಬೇಕು ಅನ್ನೋ ಥರನೇ ಈ ಶೋನ ಡೆವಲಪ್ ಮಾಡಿರ್ತಾರೆ. ಇನ್ನು ಕಂಟೆಸ್ಟೆಂಟ್ಗಳ ವಿಚಾರಕ್ಕೆ ಬರೋದಾದರೆ ಆ್ಯಕ್ಟರ್ಸ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್, ಸಿಂಗರ್ಸ್, ಕಾಮಿಡಿಯನ್ಸ್, ಈ ಎಲ್ಲ ತರಹದ ಕಂಟೆಸ್ಟೆಂಟ್ಗಳನ್ನು ಚೂಸ್ ಮಾಡಿ ಮನೆ ಒಳಗೆ ಕಳಿಸ್ತಾರೆ. ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡಲಿಕ್ಕೆ ಯಾವುದೇ ಥರ ಆಡಿಷನ್ ಇಲ್ಲದೆ ಹೋದರೂ ಬಿಗ್ ಬಾಸ್ ಟೀಮ್ ತಿಂಗಳುಗಳ ಗಟ್ಟಲೆ ಯಾವ ಥರ ಕಂಟೆಸ್ಟೆಂಟ್ ಬೇಕು, ಆಪೋಸಿಟ್ ಯಾರು ತಂದರೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕಂಪ್ಲೀಟ್ ರಿಸರ್ಚ್ ಮಾಡಿ ಒಂದೊಂದು ಕಂಟೆಸ್ಟೆಂಟ್ನು ಚೂಸ್ ಮಾಡ್ತಾರೆ. ಹಾಗೂ ಎಲ್ಲ ಕ್ಷೇತ್ರದಿಂದ ಕಂಟೆಸ್ಟ್ಗಳು ಇರೋದರಿಂದ ಕಂಟೆಸ್ಟೆಂಟ್ ಮುಖಾಂತರ ಜನ ಬಿಗ್ ಬಾಸ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಹೋಸ್ಟ್ ವಿಚಾರಕ್ಕೆ ಬರೋದಾದ್ರೆ ಒಂದು ಜನಪ್ರಿಯ ನಟ, ಫ್ಯಾಮಿಲಿ ಆಡಿಯನ್ಸ್ ಹೆಚ್ಚು ಇಷ್ಟಪಡುವಂಥ ನಾಯಕ ನಟನನ್ನೇ ಈ ಶೋನ ಹೋಸ್ಟ್ ಆಗಿ ಸೆಲೆಕ್ಟ್ ಮಾಡಿರ್ತಾರೆ. ಆದ್ದರಿಂದ ಈ ಶೋನ ಪಾಪ್ಯುಲಾರಿಟಿ ಇನ್ನಷ್ಟು ಹೆಚ್ಚಾಗ್ತದೆ. ಇವೆಲ್ಲವೂ ಈ ಶೋನ ಪಾಪ್ಯುಲಾರಿಟಿಯ ಸೀಕ್ರೆಟ್ಸ್ ಅಂತಲೇ ಹೇಳ್ಬೋದು. ಇದು ನಿಜಕ್ಕೂ ರಿಯಾಲಿಟಿ ಶೋನಾ ಅಥವಾ ಸ್ಕ್ರಿಪ್ಟೆಡಾ ಅಂತ ಹೇಳಕ್ಕೆ ಮೊದಲು ಆ್ಯಕ್ಚುಲಿ ರಿಯಾಲಿಟಿ ಶೋ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಮ್ಮ ದೈನಂದಿನ ಜೀವನದಲ್ಲಿ ಅಥವಾ ನಮ್ಮ ಜೀವನವನ್ನು ಪ್ರತಿನಿಧಿಸುವ ಸಂದರ್ಭಗಳಲ್ಲಿ ನಾವು ಅಂದರೆ ಜನ ಹೇಗೆ ವರ್ತಿಸ್ತಾರೆ ಅನ್ನೋದನ್ನು ತೋರಿಸೋದೇ ಈ ರಿಯಾಲಿಟಿ ಶೋ. ಬಿಗ್ ಬಾಸ್ ಒಳಗೆ ಹೋಗೋ ಕಂಟೆಸ್ಟೆಂಟ್ಸ್, ಅವ್ರು ನಡ್ಕೊಳ್ಳೋ ರೀತಿ, ಅವ್ರ ಆ್ಯಕ್ಷನ್ಸ್, ಅವ್ರ ರಿಯಾಕ್ಷನ್ಸ್ ಎಲ್ಲವೂ ಸ್ಕ್ರಿಪ್ಟೆಡ್ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಯಾರು ಯಾವ ಸಂದರ್ಭದಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ, ಎದುರಿಗೆ ಯಾವ ಕಂಟೆಸ್ಟೆಂಟ್ಸ್ ಇದ್ರೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರಗಳ ಮೇಲೆ ಬಿಗ್ ಬಾಸ್ ಟೀಮ್ ಟಾಸ್ಕ್ಸ್ನ, ಸಿಚುಯೇಷನ್ಸ್ನ ಡಿಸೈನ್ ಮಾಡಿ ಅವರಿಗೆ ಬೇಕಾಗಿರೋ ಎಮೋಷನ್ಸ್ನ ಹೊರಗೆ ತರ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಾವಿರೋ ಪ್ರಪಂಚದ ಥರನೇ ಬಿಗ್ ಬಾಸ್ ಒಂದು ಪ್ರಪಂಚ. ಒಳಗಿರೋ ಅಷ್ಟು ಕಂಟೆಸ್ಟೆಂಟ್ಸ್ ಅವ್ರ ಇಷ್ಟ ಬಂದಂತೆ ಅವ್ರು ಬದುಕೋ ಮನುಷ್ಯರ. ಆದರೆ ಡೆಸ್ಟಿನಿ, ದೇವರು, ವಿಧಿ ಅಂತೆಲ್ಲ ಏನು ನಾವು ನಂಬ್ತೀವೋ ಅದೇ ಸ್ಥಾನದಲ್ಲಿ ಆದೇಶಗಳನ್ನು ಕೊಟ್ಟು ಆಟ ಆಡಿಸೋ ಬಿಗ್ ಬಾಸ್ ಟೀಮ್ ಕೂತಿರ್ತಾರೆ. ಕಾಲಕಾಲಕ್ಕೆ ಸ್ಪರ್ಧಿಗಳಿಂದ ಬೇರೆ ಬೇರೆ ಎಮೋಷನ್ಸ್ಗಳನ್ನು ಹೊರತರ್ಸೋಕ್ಕೆ ಟಾಸ್ಕ್, ಆರ್ಡರ್ಸ್ ಕೊಡ್ತಿರ್ತಾರೆ. ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ಸ್ಪರ್ಧಿಗಳ ಸ್ವಂತ ಬುದ್ಧಿಗೆ ಬಿಟ್ಟಿದ್ದು. ಇಲ್ಲಿ ನೀವು ಆ ಸಿಚುಯೇಷನ್ಸ್ನ ಕ್ರಿಯೇಟ್ ಮಾಡೋದು ಸ್ಕ್ರಿಪ್ಟೆಡ್ ಅಂದರೆ ಈ ಶೋ ನಿಮಗೆ ಸ್ಕ್ರಿಪ್ಟೆಡ್ ಅಂತಾನೆ ಅನಿಸುತ್ತೆ. ಈ ರಿಯಾಲಿಟಿ ಶೋ ಹೇಗೆ ನಡೆಯುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ಇದು ರಿಯಾಲಿಟಿ ಶೋ ಅಂತ ಅನಿಸುತ್ತೆ. ನೀವು ಹಾಕುವಂಥ ಲಕ್ಷಾಂತರ ಓಟ್ಸ್ ನಿಜಕ್ಕೂ ಕೌಂಟ್ ಆಗುತ್ತಾ? ಇದಕ್ಕೆ ಆನ್ಸರ್ ಹೌದು ಆ್ಯಂಡ್ ಇಲ್ಲ. ಈ ಶೋ ಕೇವಲ ಓಟ್ಸ್ ಕೌಂಟ್ ಆಧಾರದ ಮೇಲೆ ನಡೆಯಲ್ಲ. ನಾವು ಮೊದಲೇ ಹೇಳಿದಾಗೆ ಇಲ್ಲಿ ಎಲ್ಲ ಥರ ಆಡಿಯನ್ಸ್ ಇರ್ತಾರೆ. ಎಲ್ರಿಗೂ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಓಟ್ ಹಾಕೋಕ್ಕೆ ಬರದಲ್ಲೇ ಇರ್ಬೋದು. ಶೋ ನೋಡೋರೆಲ್ಲ ಓಟ್ ಹಾಕ್ದಲೇ ಇರ್ಬೋದು. ಹಾಗಾಗಿ ಮೇಕರ್ಸ್ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೊಡೋ ಇಂಡಿವಿಜುವಲ್ ಎಂಟರ್ಟೈನ್ಮೆಂಟ್, ಫೈಟ್ಸ್ ಹಾಗೂ ಟಾಸ್ಕ್ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಕೆಲವೊಂದು ಸಲ ಓಟ್ಸ್ ಕಮ್ಮಿ ಬಂದಿದ್ರೂ ಕಂಟೆಸ್ಟೆಂಟ್ಸ್ನ ಉಳಿಸ್ಕೋತಾರೆ. ಹಾಗಿದ್ಮೇಲೆ ವೋಟಿಂಗ್ ಯಾಕೆ? ಒಬ್ಬ ಸ್ಪರ್ಧಿಯ ಗೆಲುವಿನ ಸಾಧ್ಯತೆ 50% ವೋಟ್ ಮೇಲೆ ನಿಂತಿದ್ರು ಕೂಡ ಅದಕ್ಕಿಂತ ದೊಡ್ಡದಾಗಿ ಬಿಸ್ನೆಸ್ ಪರ್ಸ್ಪೆಕ್ಟಿವಿಂದ ಇದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಸೋಷಿಯಲ್ ಮೀಡಿಯಾದಲ್ಲೇ ಆಗಲಿ, ಆಫ್ಲೈನಲ್ಲೇ ಆಗಲಿ ಜನಕ್ಕೆ ಚರ್ಚೆ ಮಾಡೋಕ್ಕೆ ಒಂದು ಮೆಷರಿಂಗ್ ಸ್ಟಿಕ್ ಬೇಕು. ಅದೇ ಈ ವೋಟ್ಸ್.
ಯೋಚನೆ ಮಾಡಿ, ಓಟ್ಸ್ ಇಲ್ಲ ಅಂದರೆ ಬಿಗ್ ಬಾಸ್ ಬಗ್ಗೆ ಇಷ್ಟು ಚರ್ಚೆ, ಕಾಂಟ್ರವರ್ಸಿ, ಬಸ್ ಯಾವುದು ಇರಲ್ಲ. ಇದು ಯಾವುದು ಇಲ್ಲದೆ ಪಾಪ್ಯುಲಾರಿಟಿ ಇರಲ್ಲ, ಪಾಪ್ಯುಲಾರಿಟಿ ಇಲ್ಲದೆ TRP ಇರಲ್ಲ, TRP ಇಲ್ಲದೆ ಬಿಸ್ನೆಸ್ ಇಲ್ಲ, ಎವೆನ್ಚುಯಲಿ ಶೋನೇ ಇಲ್ಲ. ಕೆಲವು ವೀಕ್ಷಕರು ಅಥವಾ ಯುವಕರು ತುಂಬ ಎಮೋಷ್ನಲಿ ಇನ್ವಾಲ್ವ್ ಆಗೋದ್ರಿಂದ ಅವರ ಫೇವ್ರೆಟ್ ಕಂಟೆಸ್ಟೆಂಟ್ ಮೇಲೆ ಹಿಂದೆ ಕೆಟ್ಟದಾಗ ಮಾತಾಡಿದಾಗ ಅಥವಾ ಯಾವುದಾದ್ರೂ ಟಾಸ್ಕಿನ ಹೆಸರಲ್ಲಿ ಟಾರ್ಚರ್ ಮಾಡಿದಾಗ ಅಥವಾ ಎಲಿಮಿನೇಟ್ ಆದಾಗ ಸ್ಟ್ರೆಸ್ ಮಾಡ್ಕೊಳ್ಳೋದು ಅಥವಾ ಆಂಗ್ಸೈಟಿ ಜಾಸ್ತಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಅಡಿಕ್ಷನ್ 24/7 ಲೈವ್ ಅಂತ ಬಿಟ್ಟಿರೋದ್ರಿಂದ ಈ ಅಡಿಕ್ಷನ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತದೆ. ಅಡಿಕ್ಷನ್ ನಮ್ಮ ಡೈಲಿ ರುಟೀನ್ ಹಾಗೂ ಸ್ಲೀಪ್ ಪ್ಯಾಟರ್ನ್ಸ್ನ ಹಾಳು ಮಾಡಿ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಇನ್ನು ಕಂಟೆಸ್ಟೆಂಟ್ ವಿಚಾರಕ್ಕೆ ಬರೋದಾದ್ರೆ ವೈಯಕ್ತಿಕ ಜಾಗದ ಕೊರತೆ, ಇಂಟೆನ್ಸ್ ಕಾಂಪಿಟೇಷನ್, ಪ್ರೆಷರ್, ಲಿಮಿಟೆಡ್ ಊಟ ಇವೆಲ್ಲವೂ ಕಂಟೆಸ್ಟೆಂಟ್ಸ್ನ ಭಾವನಾತ್ಮಕ ಒತ್ತಡಕ್ಕೆ ಸಿಲುಕಿಸುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಎಷ್ಟೇ ಜಗಳವಾದರೂ ಹೇಗೆ ಒಬ್ರಿಗೊಬ್ರು ಮತ್ತೆ ಹೊಂದ್ಕೊಳ್ತಾರೆ, ಹೇಗೆ ಸ್ಟ್ರೆಸ್, ಎಮೋಷನಲ್ ಹೈಸ್ ಅಂಡ್ ಲೋಸ್, ಚಾಲೆಂಜಸ್ನ ಫೇಸ್ ಮಾಡಿ ಆಚೆ ಬರ್ತಾರೆ ಎಂಬುದನ್ನು ಬಿಗ್ ಬಾಸ್ ತೋರಿಸ್ತದೆ. ಇದನ್ನು ನೋಡಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಜೀವನ ಅರ್ಥ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಈಸಿ ಆಗ್ಬೋದು. 10 ಸಿನಿಮಾ ಮಾಡಿರೋ ನಟನ್ನ ಜನ ಗುರುತಿಸ್ತಾರೋ ಇಲ್ವೋ, ಬಿಗ್ ಬಾಸಲ್ಲಿ 10 ದಿನ ಇದ್ದರೂ ಅವ್ರಿಗೆ ಅಂತ ಒಂದು ರೆಕಗ್ನೇಷನ್ ಬರೋ ಅಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಈ ಶೋ. ಬಿಗ್ ಬಾಸ್ 7ರ ವಿನ್ನರ್ ಶೈನ್ ಶೆಟ್ಟಿ ಮೂಲತಃ ಒಬ್ಬ ನಟ ಆದರೂ ಈ ಶೋಗೆ ಬರೋಕ್ಕೆ ಮುಂಚೆ ನಟನೆಗೆ ಬ್ರೇಕ್ ಕೊಟ್ಟು ಒಂದು ಫುಡ್ ಟ್ರಕ್ ಇಟ್ಕೊಂಡಿರ್ತಾರೆ. ಬಿಗ್ ಬಾಸಲ್ಲಿ ಅವರನ್ನು ಇಷ್ಟಪಟ್ಟು ನಮ್ಮ ಕನ್ನಡ ಜನರು ಕೊಟ್ಟ ಪ್ರೀತಿ, ಗೆಲುವು ಹಾಗೂ ಬಿಗ್ ಬಾಸ್ ಕ್ಯಾಶ್ ಪ್ರೈಸ್ ಅವರ ಫುಡ್ ಟ್ರಕ್ನ ಇವತ್ತು ಒಳ್ಳೆದೊಂದು ಹೋಟೆಲ್ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ನ ಡಕಾರ್ ರೇಸರ್ KP ಅರವಿಂದ್ ಅವರ ಸಾಧನೆಗಳು, ದೊಡ್ಡ ದೊಡ್ಡ ಚಾಂಪಿಯನ್ಶಿಪ್ ಗೆಲುವುಗಳು ಎಲ್ಲ ಬೆಳಕಿಗೆ ಬಂದಿದ್ದು, ಅವರ ಅಚೀವ್ಮೆಂಟ್ಗಳಿಗೆ ತಕ್ಕ ಜನಪ್ರಿಯ ಸಿಕ್ಕಿದ್ದು ಇದೆ ಬಿಗ್ ಬಾಸ್ಗೆ ಬಂದಮೇಲೆ. ಹೀಗೆ ಹೇಳ್ತಾ ಹೋದ್ರೆ ಬಿಗ್ ಬಾಸ್ನಿಂದ ಒಳ್ಳೆಯದಾಗಿರೋರ ಪಟ್ಟಿ ದೊಡ್ಡದೇ ಇದೆ. ಇದರ ಜೊತೆ ಪ್ರತಿ ಸ್ಪರ್ಧಿಗೆ ವಾರಕ್ಕೆ ಇಷ್ಟು ಅಂತ ಸಂಭಾವನೆ ಅಂದರೆ ಪೇಮೆಂಟ್ ಕೊಡಲಾಗುತ್ತೆ. ಟೆಕ್ನಿಕಲಿ ಇದು ಒಳಗೋಗೋ ಪ್ರತಿ ಸ್ಪರ್ಧಿಗೂ 3 ತಿಂಗಳುಗಳ ಕಾಲ ಒಂದು ಜಾಬ್ ಅಂತಾನೆ ಹೇಳ್ಬೋದು. ಬಹಳಷ್ಟು ಕಲಾವಿದರಿಗೆ ಇದರಿಂದ ಬರುವ ಹಣ ಮುಖ್ಯವಾಗ್ಬೋದು. ಇಷ್ಟೆಲ್ಲ ಪಾಸಿಟಿವ್ಸ್ ಹಾಗೂ ನೆಗೆಟಿವ್ಸ್ ನೋಡಿದ್ಮೇಲೆ ಬಿಗ್ ಬಾಸ್ ನೋಡಬೇಕಾ ಅನ್ನೋ ಅನುಮಾನ ನಿಮ್ಮಲ್ಲಿರ್ಬೋದು. ನಿಮ್ಮ ಫ್ರೀ ಟೈಮಲ್ಲಿ ನಿಮಗೆ ಇದರಿಂದ ಎಂಟರ್ಟೈನ್ಮೆಂಟ್ ಸಿಗ್ತಿದೆ ಅಂದ್ರೆ ನೋಡೋ ಆಯ್ಕೆ ನಿಮಗೆ ಬಿಟ್ಟಿದ್ದು. ಇದನ್ನ ಒಂದು ಎಂಟರ್ಟೈನ್ಮೆಂಟ್ ಶೋ ಆಗಿ ನೋಡಿ ಎಂಜಾಯ್ ಮಾಡಿ, ಬೇಕಾಗಿರೋದನ್ನ ತಗೊಂಡು ಬೇಡದೇ ಇರೋದನ್ನ ಬಿಡೋದು ಉತ್ತಮ. ಮುಖ್ಯವಾಗಿ ಜಗಳಗಳು, ಕಿತ್ತಾಟ ಹಾಗೂ ಕಿರ್ಚಾಟಗಳನ್ನ. ಶೋನಿಂದ ಆಗುವ ಪರಿಣಾಮಗಳು ನಿಮ್ಮ ಬುದ್ಧಿವಂತಿಕೆ ಮೇಲೆ ಆಧಾರವಾಗಿರುತ್ತದೆ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಅರಿವು ನಿಮಗಿದ್ರೆ ಈ ಶೋಗೆ ಸಂಬಂಧಪಟ್ಟ ಯಾವುದೇ ಸಂದರ್ಭಗಳು ನಿಮ್ಮಲ್ಲಿ ಯಾವುದೇ ನಕಾರಾತ್ಮಕ ಬದಲಾವಣೆ ತರೋದಿಲ್ಲ. ಆದರೆ ಅಷ್ಟೇ ಮೆಚ್ಯೂರಿಟಿ ನಮ್ಮ ಮಕ್ಕಳಿಗೆ, ಯುವಕರಿಗೆ ಇದೆಯೋ ಅನ್ನೋ ಪ್ರಶ್ನೆ ಉಳಿಯುತ್ತೆ. ಇದಕ್ಕೆ ಕೆಲವರು ಮಕ್ಕಳ ಜೊತೆ ನೋಡಿ ಆದ್ರೆ ಸರಿ ತಪ್ಪುಗಳ ತಿಳಿ ಹೇಳಿ ಅನ್ಬೋದು, ಇನ್ನು ಕೆಲವರು ನೋಡಲೇಬೇಡಿ ಅನ್ಬೋದು. ಈ ಹಿಂದೆ ಹೇಳಿದಾಗೆ ಆಯ್ಕೆ ನಿಮ್ಮದು. ಆದರೆ ಅತಿ ಆದರೆ ಯಾವುದೂ ಒಳ್ಳೆಯದಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.